ಜಾರಕಿಹೊಳಿ ಅವರಾಗಲಿ ಯಾರೋ ಆಗಲಿ ಹೀಗಾಗಿ ಅಲ್ಲಿ ಶಮನಾಗಿ ಬಿಡ್ತಾ ಇದ್ವು ಒಂದು ರಾಜಕೀಯ ವೈರತ್ವ ಅನಗತ್ಯ ನಾವು ತಿಕ್ಕಾಡಿ ದುಡ್ಡು ಹಾಳು ಮಾಡೋಕ್ಕಿಂತಲೂ ಏರ್ಕೊಳ್ಳೋಕ್ಕಿಂತಲೂ ಒಂದಾದ್ರೆ ಹೇಗೆ ಅನ್ನೋದು ವಿಚಾರ ಬಂದದನ ಅಂತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಇನ್ನೂ ನಮ್ಮ ಕಚ್ಚೆಯವ್ರ ಕಡೆಯಿಂದ ಏನು ಸೌಂಡ್ ಬಂದಿಲ್ಲ, ಏನು ಮಾಡ್ತಾರ ಏನಿಲ್ಲ, ಮುಂದಿನ ಹೆಜ್ಜೆ ಏನು ಅಂತೆಲ್ಲ. ಆದರೆ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ಅವರಿಗೆ ಅತ್ಯಂತ ಪ್ರೇರಿತಂದರು. ಈ ಜಾರಕಿಹೊಳಿ ಅವ್ರು ಏನು ಮಾಡ್ತಾರ, ಅಣ್ಣ ಒಂದು ಪಕ್ಷ, ತಮ್ಮ ಇನ್ನೊಂದು ಪಕ್ಷ ಎಲ್ಲ ಪಕ್ಷಗಳು ಕಾಣಿಸ್ಕೊಂಡು ತಮ್ಮ ಕುಟುಂಬದ ಹಿತಾಸಕ್ತಿ ಕಾಯ್ಕೊಂಡು ಹೋಗುವಂಗೆ ನಾವು ಯಾಕೆ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲ ನೆಲೆಯಲ್ಲೇ ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ಅನ್ನೋದು ಹೊಸ ಸಮೀಕರಣ ಆಗ್ಬೋದಾ ಇಲ್ಲ ಈಗಿದ್ದಂಥದ್ದು ಉಳಿಬೋದಾ ಅಂತ. ಯಾಕಂದ್ರೆ ಸಹಜದ ಒಬ್ರಿಗೊಬ್ರು ತಿಕ್ಕಾಡಿದ್ರೆ ಒಬ್ರಿಗೊಬ್ರು ನಾಶ ಆಗೋ ಸಾಧ್ಯತೆಗಳು ಹೆಚ್ಚಿರ್ತವೆ ಅಂದ ತಕ್ಷಣ ದೊಡ್ಡವ್ರು ಒಂದಾಗಿಬಿಡ್ತಿರ್ತಾರೆ. ಹೀಗಾಗಿ ಇಲ್ಲೇ ಏನಾಗಿಬಿಡುತ್ತಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಇನ್ನೊಂದು ರೀತಿಯಿಂದ ಹನನ ಆಗ್ತಿರ್ತದೆ. ಇಲ್ಲ ಆ್ಯಕ್ಚುಲಿ ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ದುಡ್ಡು ಖರ್ಚು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡೋದು ಎಲ್ಲ ಇದ್ದಾವೆ. ಆದರೆ ಇವತ್ತು ರಾಜಕೀಯ ಹಂಗಾಗಿದೆಪ್ಪ ಅಂದ್ರೆ ದುಡ್ಡು ಖರ್ಚು ಮಾಡಲಾರ್ದ, ಕೊಟ್ಟೆ ಇರಲಾರ್ದ ಆರ್ಚೆ ಪಡೋದಿಲ್ಲ ನೀವು ಅಂದಾಗ ದೊಡ್ಡವರು ಒಂದಾಗಿ ತಮ್ಮ ಪ್ರಜಾಪ್ರಭುತ್ವ ನಾವು ಕುಟುಂಬ ಉಳಿಸುವಾಗ ಒಂದಾಗಿ ಮುಂದೆ ಹೋಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಅವರ ಸ್ಪಷ್ಟೀಕರಣ ನೀಡಬೇಕು, ನಾ ಮಾತು ಬೇರೆ. ಬಟ್ ಈಗ ಅವ್ರ ಬೆಂಬಲಿಗರು ಮಾತಾಡೋದ್ರ ಮೇಲೆ ಮಾತಾಡುವಂಥದ್ದು ವಿಷಯ ಇದು. ನನಗೆ ಇಲ್ಲಿ ಬಂದಂಥ ಒಂದು ಮಾಹಿತಿ ಅತ್ಯಂತ ನಿಯರೆಸ್ಟ್ ಮಾಹಿತಿಗಳು. ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸ್ವತಃ ಇತ್ತೀಚೆಗೆ ಕೊಟ್ಟಂಥ ಒಂದು ಇಂಟರ್ವ್ಯೂದಲ್ಲಿ ಇದನ್ನು ಹೇಳಿದ್ದಾರೆ. ಹೌದು, ನಾಳೆ ಬಂದಾಗ ನಾವು ಫಸ್ಟ್ ಪಕ್ಷ ಅಂತ ಹೇಳ್ತಾರೆ. ಇಲ್ಲ ಪಕ್ಷ ತೆಗೆದು ಹಾಕಿಬಿಡ್ತಾರೆ ಅವರು. ಅವ್ರಿಗೆ ಗೊತ್ತದವರು ಹಿ ಈಸ್ ಇಂಟೆಲಿಜೆಂಟ್. ಬಾಲಚಂದ್ರ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಜೊತೆಗೆ ಹೆಚ್ಚು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಆ ಭಾಗದಲ್ಲಿದ್ದಂಥ ಕತ್ತಿಯವರು ಆಗಿರ್ಬೋದು, ರಮೇಶ್